ಕ್ಲಾಸ್ 9th ಮುಗಿಸಿ ಕ್ಲಾಸ್ 10th ಗೆ ಬಂದ ವಿದ್ಯಾರ್ಥಿಗಳೇ, ನೀವು ಆಲ್ರೆಡಿ ಮಾರ್ಚ್ ಮುಗೀತು, ಏಪ್ರಿಲ್ ಎಂಡಿಗೆ ಬಂದಿದ್ದೀರಾ. ಇವಾಗ 21st ಮೇ, ಜೂನ್ 1ರಿಂದ ಕ್ಲಾಸಸ್ ಶುರು ಆಗ್ತವೆ. ಏನೇನ್ ಪ್ರಿಪರೇಷನ್ ಮಾಡಿದ್ದೀರೋ ಇಲ್ಲ ಗೊತ್ತಿಲ್ಲ. ವೆಕೇಶನ್ ಹೋಗಿದ್ದೀರಾ, ಎಂಜಾಯ್ ಮಾಡಿದ್ದೀರಾ, ಒಂದಿಷ್ಟು ಜನ ಮನೇಲಿ ಕೂತ್ ಓದಿದ್ದೀರಾ. ಅಂತ ವಿದ್ಯಾರ್ಥಿಗಳು ಕೂಡ ಇದ್ದೀರಾ, ಬಹಳ ಖುಷಿ. ಆದ್ರೆ ಈಗ ಟೈಮ್ ಪಾಸ್ ಮಾಡಿದ್ದು ಬಿಟ್ಬಿಡಿ. ಈಗ ಬರೋದು 9 ಡೇಸ್ ಬಾಕಿ ಇದ್ದಾವೆ. 9 ಡೇಸ್ ಅಲ್ಲಿ ನೀವು ವರ್ಕ್ ಮಾಡ್ಬೇಕು. ಸರಿ, ಎದ್ರ ಬಗ್ಗೆ ವರ್ಕ್ ಮಾಡ್ಬೇಕು? ನಿಮ್ ಸೆಲ್ಫ್ ಇಂಪ್ರೂವ್ಮೆಂಟ್ ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಳಿ. ಜೂನ್ 1ರಿಂದ ನಾನು ಹ್ಯಾಂಗಿರ್ಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಮಾರ್ನಿಂಗ್ ಬೆಳಗ್ಗೆ ಎದ್ದು 4 ಗಂಟೆಗೆ ಹೇಳೋದ್ ರೂಢಿ ಮಾಡ್ಕೊಳ್ಳಿ. ಜೂನ್ 1ರಿಂದ ನಮ್ಗೆ ಈಸಿ ಆಗುತ್ತೆ. ಸ್ಕೂಲ್ ಹೋಗೋಕ್ಕಿಂತ ಮುಂಚೆ ನೀವು ಪ್ರಿಪರೇಷನ್ ಮಾಡ್ಕೋಬಹುದು. ಸ್ಕೂಲ್ ಆದ್ಮೇಲೆ ಏನ್ ಮಾಡ್ಬೇಕು ಏನಿಲ್ಲ, ಕಂಪ್ಲೀಟ್ ಮೈಂಡ್ ಸೆಟ್ ಜೂನ್ 1ರಿಂದ ನಿಮ್ದು ಎಕ್ಸಾಮ್ ತನ ನೀವು ಯಾವ ತರ ವರ್ಕ್ ಮಾಡ್ಬೇಕನ್ನೋದು ನೀವು ಈಗ ಡಿಸೈಡ್ ಮಾಡ್ಲೇಬೇಕು ಮಕ್ಕಳೇ. ಯಾಕಂದ್ರೆ ಜೂನ್ 1ರ ಸರ್ ಎಕ್ಸಾಮ್ ಬಂದಾಗ ಓದೋಣ, ಅದು ಬಂದಾಗ ಈಗ ಮುಗೀತು, ಆ ತರ ಮಾಡಪ್ಲೇ ಇಲ್ಲ. ಈಗ ನೀವು ಏನ್ ಮಾಡ್ಬೇಕು, ಈಗಿನಿಂದಾನೇ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಜೂನ್ 1ರಿಂದ ನಾನು ಫುಲ್ ಫೋಕಸ್ ಆಗಿ ಫುಲ್ ಚೆನ್ನಾಗಿ ಓದ್ತೀನಿ ಸರ್. ಮತ್ತೆ ನಿಮ್ ಕ್ಲಾಸ್ 10 ರಿಲೇಟೆಡ್ ನಿಮ್ಗೆ ಏನೇ ಡೌಟ್ಸ್ ಇರ್ಲಿ ನನ್ ಫಾಲೋ ಮಾಡಿ, ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ ನಾನು. ನಿಮ್ಗೆ ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ಇರ್ಲಿ, ಸೈನ್ಸ್, ಮ್ಯಾಥಮೆಟಿಕ್ಸ್, ಇಂಗ್ಲಿಷ್, ಗ್ರಾಮರ್ ಅಲ್ಲಿ ನಾನು ನಿಮ್ಗೆ ಮಟೀರಿಯಲ್ಸ್ ಎಲ್ಲ ಕೊಡ್ತೀನಿ. ಎಕ್ಸ್ಪ್ಲನೇಷನ್ ಬೇಕಾದ್ರೆ ಎಕ್ಸ್ಪ್ಲನೇಷನ್ ಕೂಡ ಮಾಡ್ತೀನಿ. ಅದ್ರ ಜೊತೆ ನೀವು ವರ್ಕ್ ಮಾಡ್ಬೇಕು ಮಕ್ಕಳೇ. ನಾನು ನಿಮ್ಗೋಸ್ಕರ ವರ್ಕ್ ಮಾಡ್ತೀನಿ, ನೀವು ನಿಮ್ಗೋಸ್ಕರ ವರ್ಕ್ ಮಾಡ್ತೀರಾ ಇಲ್ಲ? ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ. ಜೂನ್